ಪರ್ಸನಲ್ ಪೈಸನ್ ಸರ್ ಇಷ್ಟರೊಳಗೆ ಅವ್ರು ಯಾವ್ಯಾವ ಪೈಸನ್ ತೊಗೊಂಡ್ರೆ ನಿಮ್ಗೆ ಗೊತ್ತದ. ನಾ ಯಾವ್ಯಾವ ಪೈಸೆ ತೊಗೊಂಡು ನಿಮ್ಗೆ ಗೊತ್ತದ. ಇದ್ರ ಮೇಲೆ ಹಾಕಿರ್ತಾನೆ ಸ್ಕ್ರೀನ್ಯಾಗ. ನಮ್ಮ ಸ್ವೀಟಿಗೆ ಅದು ಬೆಲ್ಟ್ ಹಾಕ್ಬೇಕಂತ ವೇಟ್ ಮಾಡಕತ್ತೀವಿ. ಅಂದರೆ ನೀನು ನೈಟ್ ವಿಡಿಯೋ ಮಾಡ್ಬೇಕಂತ ಹೇಳಿದ್ನಲ್ಲ, ಜಾಸ್ತಿ ಏನು ಮಾಡೋದಾಗಿರಲಿಲ್ಲ. ಇದು ಸ್ವೀಟಿ ಒಂದು ಬರಲಿಲ್ಲ. ಗೆಜ್ಜಿ ಈ ಕಡೆ ಹೊಂಟದಲ್ಲ ವಾಸಿ. ಸ್ವೀಟಿ ಕ್ಯೂಟಿ ಎಷ್ಟನ್ ಕಾಣಕತ್ತಾಳ ನಮ್ಮ ಸ್ವೀಟಿ. ನಾನು ದೊಡ್ಡದಾಗತ್ತೆ ಅನ್ಸ್ಕೊಂಡಿದ್ದೀನಿ ನೈಟ್. ಅದಕ್ಕೆ ತಾವ ಈ ಥರ ಗ್ಲಾಸ್ ತಂದು ಕೊಡಿದ್ನಪ್ಪ. ಎಲ್ಲ ಹೈಜಿನ್ ಇರಲ್ಲ, ಅದು ಪ್ಯಾಕೆಟ್ ಒಳಗೆ. ಅದು ಪ್ಯಾಕೆಟ್ ಒಳಗಿಲ್ಲ, ಹೈಜಿನ್ ಇರಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಸಿಸ್ಟಮ್ ಸ್ವಲ್ಪ ರೆಡಿ ಆಗಿತ್ತು. ಟೈಮಿಂಗ್ ಹೇಳ್ಬೇಕಂದ್ರೆ ಟೈಮಿಂಗ್ ಭಾಳ ಲೇಟ್ ಆಗಿಬಿಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡಕತ್ತಿದ್ದು ಗೈಸ್. ಇವಾಗ ಸ್ವಲ್ಪ ರೆಡಿಯಾಗಿ ನಿದ್ದು. ಯಾಕಪ್ಪ ಅಂದ್ರೆ ನಮ್ಮ ಸ್ವೀಟಿಗೆ ಏನು ಫುಡ್ ಇಲ್ಲ ಅಂತ, ಫುಡ್ ಎಲ್ಲ ಖಾಲಿ ಆಗಿದೆ ಅಂತ. ಅದಕ್ಕೆ ಫುಡ್ ತೊಗೊಂಬರ್ರಿ ಅಂತ ಹೇಳಿಕೆರೆ ನಮ್ಮ ಮೇಡಮ್ ಅವ್ರು ರೆಡಿ ಮಾಡ್ಯಾರ. ನಮ್ಮ ಮೇಡಮ್ ಅವ್ರು ರೆಡಿ ಮಾಡಿಬಿಟ್ರೆ ಫುಡ್ ತೊಗೊಂಬರ್ರಿ ಅಂತ ಹೇಳಿಕೆರೆ. ಸೊ ಇವಾಗ ಹೋಗಿ ಫುಡ್ ತೊಗೊಂಡು ಬರಬೇಕು. ಲೆಟ್ಸ್ ಗೋ ಗೈಸ್. ಅದಕ್ಕೆ ಎದ್ದು ಮತ್ತು ಫ್ರೆಶ್ ಅಪ್ ಆಗಿ ಕೂತಿ ನೋಡಿ. ಇವಾಗ ಶಿಸ್ತಾಗಿ ಒಂದು ಸ್ವಲ್ಪ ಫುಡ್ ತೊಗೊಂಬರ್ಬೇಕು. ಹೋಗಿ ಒಂದಿಷ್ಟು ಫುಡ್ ಗಿಡ ತೊಗೊಂಡು ಬೇಕಿಗೆ. ನಮ್ಮ ಸ್ವೀಟಿ ಬರೀ ಹಾಲು ಕುಡಿಲಿಲ್ಲ, ಮೊಸರು ಕುಡಿಲಿಲ್ಲ, ಬರೀ ಫುಡ್, ಒಣ ಫುಡ್. ಅದು ಏನು ರುಚಿ ಆಯ್ತದೆ ಯಾರು ಗೊತ್ತಾಗಿ. ಬರೀ ನನ್ನ ಫುಡ್ಡೇ ಬೇಕಂತ ಏನು ಪರ್ಸೆಂಟ್ ಕ್ಯಾಟ್ ಆಗಿಬಿಟ್ಟಾಳಿಗೆ. ಪರ್ಸೆಂಟ್ ಕ್ಯಾಟ್ ಇತ್ತು ಏನಾದ್ರಕ್ಕಿಂತ ಬೆಸ್ಟ್. ಅದು ಪರ್ಸೆಂಟ್ ಕ್ಯಾಟ್ಗಿನ ಹತ್ತಾಗಿಬಿಟ್ಟಾಳ. ಈಗ ಹೋಗಿ ಫುಡ್ ತೊಗೊಂಬರ್ಬೇಕು. ಫುಡ್ ತೊಗೊಂಬಂದ್ಬಿಟ್ಟು ಮತ್ತೆ ಏನೇನೋ ಸುಮ್ಮನೆ ಮುಂದಿನ ನಿಮಗೆ ಗೊತ್ತಾಗುತ್ತಾ. ಹೆಚ್ಚು ವಯಸ್ಸು ನೋಡುವಂತಿರುತ್ತೆ ಏನೇನಿರುತ್ತೆ ಅನ್ನೋದು. ಸ್ವಲ್ಪ ಕ್ರಿಯೇಟಿವ್ ಆಗಿದೆ ನೀವು ವ್ಲಾಗ ನೋಡಿರಿ ಹೆಂಗಿರುತ್ತೆ ಅನ್ನೋದು. ಎತ್ಸಿ ಜೈ ಹಿಂದ್ ಹೋಗಿ ಬರ್ರಿ ಮತ್ತೆ ಪಟಾಪಟ ಬೆಳಗ್ಗೆ. ಸಿಕ್ಕಾಪಟ್ಟು ಬಿಸಿಲನ್ನು ಸಿಕ್ಕಾಪಟ್ಟು ಅದ್ರಿಗೆ ಅದೇ ಒಂದು ನಿಂಜಿ ಕೂತಂಗಿದೆ. ಈಗ ಅಂದರೆ ಈಗ ಫುಡ್ ಪೂರಾ ಖಾಲಿಯಾಗ್ಯದ. ಒಂದು ಸ್ವಲ್ಪನಿಲ್ಲ ಫುಡ್ಡು. ಅಂದರೆ ಒಂದು ಅರ್ಧ ಗಂಟೆ ಆಯ್ತು ಆಕೆ ಫುಡ್ ತಿಲ್ಲಾರ್ದೆ. ಅಂದರೆ ಒದರಾಗದ ಬೇಕಂತೇಳಕ್ಕೆ ನಾವು ತಂದು ಕೊಡೋದಾಗಲಿಲ್ಲ. ಬಿಸಿಲು ಇಷ್ಟು ಬಿಸಿಲದ, ಸಿಕ್ಕಾಪಟ್ಟೆ ಬಿಸಿಲದ. ಬಿಸಿಲಿಗೆ ಹೋಲಕ್ಕೆ ಹೆಂಚಿ ಬರೋದು ಅಷ್ಟು ಬಿಸಿಲದ. ತಿಳಿಲಾರ್ದು ಬಿಸಿಲು. ಇನ್ನು ಇದು ಬ್ಯಾಸಿಗೆ ಸ್ಟಾರ್ಟಿಂಗ್ ಅಲ್ರಿ. ಬ್ಯಾಸಿಗೆ ಇವಾಗ ಸ್ಟಾರ್ಟ್ ಆಗ್ಯದ. ಎಂಡಿಂಗ್ ಅನ್ನೋದ್ರೆ ನಮ್ಗೇನು ಕಲಾಸ್ ಮಾಡಿ ಹೋಗ್ಕೊಡ್ತಿರ್ಬೇಕು. ಕರೆವು ನಿಜವಾಗ್ಲೂ ನಾನು ಬಿಸಿಲಾಗ ತಿರುಗಾಡಿಬಿಡ್ರಿ, ಸಿಕ್ಕಾಪಟ್ಟೆ ತಿರುಗಾಡಿವಿ. ಇವಾಗ ಸ್ವಲ್ಪ ಬಿಸಿಲು ಭಾಳ ಕಮ್ಮಿ ಆಗ್ಯದ ನಮ್ಮದು. ಹಂಗಾಗಿ ಬಿಸಿಲು ಅಂದ್ರೆ ತೀರಾ ಒಂಥರ ಮೈ ಬ್ಯಾಡ ಬಿಸಿಲಂದ್ರೆ. ಇಷ್ಟಾದ್ರೂ ಹೋಗಲೇಬೇಕು. ಹೆಂಗೆ ಬರ್ತದೆ ಜಳ, ಬಿಸಿ ಜಳ ಬರ್ತಡ್ರಿ. ಈಗಾದ್ರೂ ಇಲ್ಲಿ ಕೂತು ಮಾತಾಡತ್ತೆ ಬಿಸಿ ಜಳ ಬಂದು ಮಾರಿಬಿಡ್ಯದ. ಈ ಹೊರಗಡೆ ಹೋಗಿ ತೊಗೊಂಬರೋದಂದ್ರೆ ಮಿಕ್ಕಿ ಹೋಗುತ್ತೆ. ಅಂದ್ರೆ ನಮ್ಮ ಸ್ವೀಟಿಗೆ ಹೆಚ್ಚಿನೇನಿಲ್ಲ. ನಮ್ಮ ಸ್ವೀಟಿಗೋಸ್ಕರ ತರಲೇಬೇಕಲ್ಲ. ಹೋಗಿ ಆಕಿ ಒಂದಿಷ್ಟು ಫುಡ್ಡ ಹೋದ್ರೊಳಗೆ ತಿರುಗಲದು ಅಕ್ಕಲ್ಲ ತಿರುಗಲದು ಒಂದು ರೌಂಡ್ ಹೊಡ್ಕೊಂಡು ಅಕ್ಕಲ್ಲ ಆಕಿನ ಹತ್ತ ತೆಗಳಾಕಿ. ಬೆಕ್ಕದಳ ನಾಯಿಕಿನ ಹತ್ತ ತೆಗಳಾಕಿ. ಮನೆ ಇವಾಗ ಹೋಗಿ ತೊಗೊಂಡು ಬರಮಂತ ಫುಡ್ ಮತ್ತೆ ಏನಾರು ಬೇಕಾದ್ರೆ ಹೇಳ್ರಿ. ಈಗ ಮತ್ತೆ ಆಫೀಸ್ ಹೋಗೋದಾಗಲ್ಲ ನಮಗೆ. ಏನು ಬೇಡ ಜೋರಾದ್ರೆ ಏನದ ಬಿಸಿಲೇನೆಲ್ಲ ಕಮ್ಮಿ ಆಗ್ಯದ. ಹೋಗಿ ಮನ್ಯಾಗ ಕೂತ್ ನಿನಗ ಹೊಲ್ದಾಗ ದುಡ್ಲಕ್ಕ ಕಳಿಸ್ಬೇಕು. ನಿನಗೆ ಇಲ್ಲೇ ರೀ ನಾವು ಎಲ್ಲ ಮಾಡೇ ಬಂದೀವಿ. ಮಾಡಿ ಬಂದ್ರೆ ಮತ್ತೆ ಇವಾಗ ಬಿಸಿಲೆಲ್ಲ ಕತ್ತೇನೆ. ಈಗ ಒಂದು ಕಂಟಿನ್ಯೂ ಮಾಡೋದೇ ಬೇರೆ. ಈಗ ಒಂದು ಬಂದ್ರೆ ಗಾಯ್ಸ್ ಮೊದಲೆಲ್ಲ ಸ್ವಲ್ಪ ಅಂದ್ರೆ ಮಾಡಿ ಬಂದ್ರೆ ಆ ಪರಿಹಾರ ಭಾರಿ ವ್ಯವಸಾಯ ಮಾಡೋದಲ್ಲ. ವ್ಯವಸಾಯಕ್ಕೆ ಹೋಗಿಲ್ಲ, ಬಟ್ ರೂಢಿ ಅದ. ಅವಾಗ ಊರಾಗಿದ್ದಾಗ ಅದು ಸುಮ್ಮ ಹೊಲಕ್ಕೆ ಕಾಪಿಲ್ಲ ಹಿಂಗೆ ಓದ್ತಿದ್ವಿ ಮಾಡ್ತಿದ್ವಿ. ಹಂಗೆ ರೂಢಿ. ನಾವೇ ವ್ಯವಸಾಯ ಮಾಡೋಣಲ್ರಿಪ್ಪ. ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿ ಬೆಳೆಸಿಬಿಟ್ರೆ ನಮ್ಗೆ ಹೊರಗೆ ಕಳಿಸ್ತಾರ. ಹಂಗೆ ಒಂಥರ ಬೆಳೆಸ್ಬಿಟ್ರೆ. ಸೊ ಅದಕ್ಕೆ ಅಡಿಕ್ಟ್ ಆಗಿಬಿಡೋಣ. ಮತ್ತೇನಾದ್ರೂ ಬೇಕು ಈಗ ಹೇಳ್ಬಿಡ್ರಿ. ಏನು ಬೇಡಪ್ಪ, ಸ್ವೀಟಿಗೆ ಒಂದು ಫುಡ್ ಅಷ್ಟೇ. ಓಕೆ ಎತ್ಸ್ ಹೋಗಿ ಬರೋ ಮನೆ ಗಾಯ್ಸ್. ಹೋಗಿ ಸಿಸ್ತೆ ಒಂದು ತೊಗೊಂಬಂದೆ. ಬರೋಗೈತೆ ನಾನು ಸ್ವಲ್ಪ ಇದು ತೊಗೊಂಬಂದೆ ನೋಡ್ರಿ. ಲಸ್ಸಿ ನಾ ಪೇಶೆಂಟ್ ಮಾಡ್ಕೊಂಡು ಏನು ಮಾಡ್ಕೊಂಡಿಲ್ಲ ಅವರು. ಹಂಗೆ ಕೂತಾರ ಹಂಗೆ ಹೇಳ್ಬಿಟ್ಟು ಅವ್ರಿಗೆ ಅದಕ್ಕೆ ತಾವ ಈ ಥರ ಗ್ಲಾಸ್ ತಂದು ಕೊಡಿದ್ನಪ್ಪ. ಎಲ್ಲ ಹೈಜಿನ್ ಇರಲ್ಲ, ಅದು ಪ್ಯಾಕೆಟ್ ಒಳಗೆ. ಅದು ಪ್ಯಾಕೆಟ್ ಒಳಗಿಲ್ಲ, ಹೈಜಿನ್ ಇರಲ್ಲ. ಅವರೆಲ್ಲ ಎಷ್ಟು ಮಂದಿ ಮುಟ್ಟಿರ್ತಾರೆ ಪ್ಯಾಕೆಟ್. ಮತ್ತು ಇವ್ರಾಗ ಒಂದಿಷ್ಟು ಸಿಯಾ ಸೀಡ್ಸ್ ಹಾಕಿನ. ಅದು ಬಾಡಿ ಭಾಳ ತಂಪು ಅಂತಾರೆ. ಅದಕ್ಕೆ ಲೆಟ್ಸ್ ಗೋ ಗೈಸ್.
ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಸ್ವೀಟಿ ಒಂದು ಬೆಲ್ಟ್ ತೊಗೊಂಡಿನಿ ಅದನ್ನು ತೋರಿಸ್ತೀನಿ ನಿಮ್ಗೆ. ನಮ್ಮ ಸ್ವೀಟಿ ಹೊರಗುಡೆಗೆ ನಮ್ಮ ಸ್ವೀಟಿ ಆಗ್ಬೇಕಂದ್ರೆ ಸದ್ದ ಅದಕ್ಕೆ ಕಿವರ್ನ ಐತಲ್ಲ ನಿಮಗೆ ತೋರಿಸ್ಕೇರೆ ಅದಕ್ಕೆ ಆಗಮದ ಅಂದರೆ ಅದು ಕೊಳ್ಳಾಗ ಬೆಲ್ಟ್ ಇರಲಿಲ್ಲ, ಒಂದು ಗಂಟೆ ಇರಲಿಲ್ಲ. ಸೊ ಅದಕ್ಕೆ ಗಂಟೆ ಮತ್ತು ಬೆಲ್ಟ್ ಎರಡೂ ಕೂಡಿ ಅದೀಗ ಇಷ್ಟು ಚೆಂದ ಕಾಣುತ್ತೆ ನನಗೆ ಅಂದ್ಕೊಂಡಿನಿ. ಆ ಕಲರ್ಗೆಲ್ಲ ಎಲ್ಲ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ತೊಗೊಂಡಿನಿ. ಏನಾಗುತ್ತೆ ನೋಡುವ ಎಕ್ಸಿ ಆಕೆ ಬಂದ್ರಪ್ಪ ಎಲ್ಲ ಅದಕ್ಕೆ ಹಾಕಂತ ತೋರಿಸ್ತೀನಿ ನಿಮಗೆ. ಬನ್ನಿ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಏನು ಮಾಡ್ತಿದ್ರಾ ಎಲ್ಲರೂ? ಎಲ್ಲ ಸೌಖ್ಯನಾ? ನಮ್ಮ ಕ್ರೇಜಿ ಅವ್ರು ನೋಡ್ರಿ ಇಲ್ಲಿ ಕುಂತಾರ. ಯಾಕಪ್ಪ ಅಂದರೆ ನಮ್ಮ ಸ್ವೀಟಿ ಹೊರಗೆ ಹೋಗ್ಯಾಳ, ಅದಕ್ಕೊಂದು ಬೆಲ್ಟ್ ತೊಗೊಂಬಂದಾರ. ನಮ್ಮ ಸ್ವೀಟಿಗೆ ಹಾಕಿದಾಗೆ ತೋರಿಸ್ತೇನೆ ರೀ ನಿಮಗೆ. ನಮ್ಮ ಸ್ವೀಟಿಗೆ ಅದು ಬೆಲ್ಟ್ ಹಾಕ್ಬೇಕಂತ ವೇಟ್ ಮಾಡಕತ್ತೀವಿ. ಅದು ಆಗಳೇ ಬಂದಿತ್ತು, ಬಟ್ ನಾವು ಏನೋ ಕೆಲಸ ಮಾಡಕತ್ತಿದ್ವಿ. ಮತ್ತೆ ಹೋಗ್ಯಾಳಕಿ ಹೊರಗೆ. ಆಕಿ ಬಂದ ಬಳಕ ತೋರಿಸ್ತೀನಿ ನಿಮಗೆ. ಗೈಸ್, ದಿಸ್ ಇಸ್ ದ ಡೇ 2 ಆಫ್ ಮೈ ವ್ಲಾಗ್. ಅಂದರೆ ನಿನ್ನೆ ನೈಟ್ ವಿಡಿಯೋ ಮಾಡ್ಬೇಕಂತ ಹೇಳಿದ್ನಲ್ಲ, ಜಾಸ್ತಿ ಏನು ಮಾಡೋದಾಗಿರಲಿಲ್ಲ. ಇದು ಸ್ವೀಟಿ ಒಂದು ಬರಲಿಲ್ಲ, ಲೇಟ್ ಮಾಡುವಂತ ರಾತ್ರಿ 9 ಗಂಟೆ ಏನೋ ಬಂದಳು. ಸೊ ಅದ್ರ ಸಲ ಅಂತ ಹಾಕಿದ್ರೆ ವಿಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ. ಮತ್ತು ಬೆಳಗ್ಗೆ ಮಾಡಿದ್ರಿತ್ತು ಅಂತ ಅಂದ್ಕೊಂಡು ಇವಾಗ ಅಂದ್ರೆ ನೀನು ನೈಟ್ ನೈಟ್ ಏನು ಮಾಡಲಪ್ಪ ಅಂತೇಳಕ್ಕೆ ಮಾಡಿರಲಿಲ್ಲ ಗೈಸ್. ಅದಕ್ಕೆ ಇದು ಅಂದ್ರೆ ಬೆಲ್ಟ್ ನಮ್ಮ ಸ್ವೀಟಿಗೆ. ಸೊ ಈಗ ಕಡಿಪಕ್ಕನ ಮೊನ್ನೆ ಭಾಳ ಕಡಿಯೋ ಮೊನ್ನೆ ಅದಳಗಿ ಅವಳಿಗೆ ಇದನ್ನು ಹಾಕಿ ಇಲ್ಲಿ ನೋಡಲಿ ಗೆಜ್ಜಿ ಈ ಕಡೆ ಹೊಂಟದಲ್ವ ಆಸಿ. ಆಕಿಗೆ ಈಗ ನೋಡ ಕಂಫರ್ಟೇಬಲೇ ಆಗಲ್ಲ ಆಕಿಗೆ ನೋಡ. ಸ್ವೀಟಿ ಕ್ಯೂಟಿ ಎಷ್ಟನ್ ಕಾಣಕತ್ತಾಳ ನಮ್ಮ ಸ್ವೀಟಿ. ನೋಡಿ ಗೈಸ್ ಯಾವ ಥರ ಕಾಣಕತ್ತಾಳ ನಮ್ಮ ಹೀರೋಣಿ. ಸ್ವೀಟಿ ನೋಡ. ಇಲ್ಲ ಇಲ್ಲ ಈ ಕಡೆ ಫಸ್ಟ್ ಟೈಮ್ ಹಾಕೊಂಡಳಕಿ ಹಾಕೊಳ್ಳೋದು ಫಸ್ಟ್ ಟೈಮ್ ಹಾಕೊಂಡ. ಅಲ್ಲ ಸರ್ಕಸ್ ಸ್ಟಾರ್ಟ್. ಗೆಜ್ಜಿ ಕಡಿಬೇಕನ್ನಕತ್ತಾಳಕೀಗ. ಅಂದರೆ ಫಸ್ಟ್ ಟೈಮ್ ಹಾಕೊಂಡಳಕಿ ಹಾಕೊಳ್ಳೋದೆ. ಅದ್ರ ಸಲುವಾಗಿ ನೋಡ್ರಿ ಹೆಂಗೆ ನಡ್ಸ್ಯಾಳ ಈಗ. ಕರೆಕ್ಟ್ ಆಯ್ತು ಅದು. ನಾನು ದೊಡ್ಡದಾಗತ್ತೆ ಅನ್ಸ್ಕೊಂಡಿದ್ದೀನಿ ನೈಟ್. ನಾನು ಹಾಕಿದಕ್ಕೆ ನನ್ನ ಕಡ್ಲೆ ಬರತ್ತೀನಿ. ಬರೇ ಕಡಿಯೋದ ಕಡಿತಾಳೆ ಆಕೆರೆ. ಇಲ್ಲಿ ನೋಡ್ರಿ ಹೆಂಗೆ ಬಿದ್ದವಳಿಗೆ ಕೊಳ ಹಾಕೊಂಡು ಹೆಂಗೆ ಕಾಣಕತ್ತದ. ನಿಮ್ಮ ಸ್ವಲ್ಪ ನಿಮ್ದು ಏನಾದ್ರು ಇದು ಹೇಳ್ರಿ, ರಿವ್ಯೂ ಹೇಳ್ರಿ ಆ ಥರ ಕೊಳ್ಳಾಗಿಂದು. ಹೆಂಗಂದ್ರೆ ರಿವ್ಯೂ ಹೇಳ್ರಿ ಮೇಡಮ. ಸಿಕ್ತಾನೆ ಹಾಂ ಹಿಡ್ದಿತ್ತು ನೋಡ್ರಿ. ರಿವ್ಯೂ ಹೇಳ್ರಿ ಮೇಡಮ್ ಒಂದಿಷ್ಟು ಹೆಂಗೆ ಕಾಣಕತ್ತ, ನಿಮ್ಗೆ ಹೆಂಗೆ ಅನ್ಸ್ಲತ್ತದ ಅದು. ಮೊದಲಿನ ನನ್ನ ಹತ್ರ ಬೆಕ್ಕೊಳ್ತೀವಲ್ಲ ಅವಕ್ಕೆಲ್ಲ ಚಿಕ್ಕದೇ ಸಣ್ಣ ಇದ್ದಾಗೆ ಹಾಕಿದ್ದೆ ನಾನು. ಸಣ್ಣ ಇದ್ದಾಗೆ ಹಾಕಿದ್ದೆ ಅವೆಲ್ಲ ಕೊಳ್ಳಾಗ. ಇದೇ ಫಸ್ಟ್ ಟೈಮ್ ಇದಕ್ಕೆ ಇಷ್ಟು ದೊಡ್ಡದಾಗಿ ತಂದಿದ್ದು. ಅಂದರೆ ಅದು ಬೇರೆ ಥರನೇ ಇದ್ದು ಹೀರೋಣಿ, ಅದಕ್ಕೆ ತಂದಿರಲಿಲ್ಲ ಇವಳಿಗೆ. ಇದೇ ಫಸ್ಟ್ ಟೈಮ್ ತಂದೀನಿ. ಹೆಂಗೆ ಅನ್ಸಕತ್ತದ ಅನ್ನೋದು ಕಾಮೆಂಟ್ ಮಾಡಿ ಗೈಸ್. ಕೊಳ್ಳಗಳಿಗೆ ಹೆಂಗೆ ಕಾಣಕತ್ತ ಕ್ಯೂಟಾಗೆ. ನಮ್ಮ ಮೇಡಮ್ ಭಾಳ ಕೆಟ್ಟ ಕಡಿತೀವಿ ಸ್ವಲ್ಪ ಬರೇ ಕಡಿಮೆ ಮಾಡ್ತಾಳೆ. ಓಡಾಡಕತ್ತಾಳಕಿ. ಖುಷಿ ಅಲ್ಲದು ಕೊಳ್ಳ ಏನು ಹೇಳಕತ್ತ ಗಳ. ನೀ ಮಾಲಕ್ ಓನರ್ ಇದೀನ ಓನರ್ ಹಾಂ. ಲಾ 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 ಲಾ. ಗೈಸ್ ಯಾವ ಥರ ಕಾಣ್ತಿದ್ದೆ ಕೆಲವು ಕಡೆ ವಾಟ್ ಈಸ್ ದಟ್. ನಾ ಹಾಕ್ತೀನಿ ಇದನ್ನ. ವಾಟ್ ಈಸ್ ದಟ್? ಸೇಮ್ ಅಗೋರಿ ಬಾಬಾ ಆಗಿದೆ. ಓಕೆ ಇನ್ನೊಂದು ಸ್ವಲ್ಪ ಇದರಿಂದ ಗೈಸ್ ಇವಾಗ ಒಂದು ಸ್ವಲ್ಪ ಗೇಮ್ ಆಡ್ತೀವಿ. ನಮ್ಮ ಶಿಲ್ಪ ಏನೋ ಒಂದು ಗೇಮ್ ನೋಡಿದ್ರೆ ಅದು ಪಾಯ್ಸನ್ ಗೇಮ್. ಆ ಗೇಮ್ನೇ ಆಡ್ತೀವಿ ಇವಾಗ. ಮುಗ ತೋರ್ಲಾರ ಹೆಂಗೆ ಆಡೋದು ಗೇಮ. ಆ ತಲೆ ಮುಂಜೆ ಹತ್ಕೊಂಡು ಕೂತಿರ್ಲಿಲ್ಲ. ಮತ್ತು ನಿನ್ನೆ ನೈಟ್ ಹಚ್ಕೋಬೇಕಂತ ಮಾಡಿದ್ರೆ ಅದು ಬಟ್ ಗೈಸ್ ಇವತ್ತು ಇದೇನಂದ್ರೆ ಪಾಯ್ಸನ್ ಗೇಮ್ ಅಂತ ಕುರ್ಕುರಿದು. ಅಂದರೆ ಚಿಪ್ಸಿಂದು ಹಿಂಗೆ ಲೈನಾಗಿ ಇಟ್ಟಿರ್ತಾರೆ. ಅವ್ರೊಂದು 3 ಪಾಯ್ಸನ್ ಹೇಳಿರ್ತಾರೆ, ನಾವೊಂದು 3 ಪಾಯ್ಸನ್ ಹೇಳಿರ್ತೀವಿ. ಸೊ ಅದರೊಳಗಡೆ ಅವು 3 ಪಾಯ್ಸನ್ ಬಿಟ್ಟು ನಾವು ತಿನ್ನಬೇಕು.
ಅದು ಟಾಸ್ಕ್ ಇರೋದು, ಗೇಮ್ ಇರೋದು. ಅಂದ್ರೆ ತಿನ್ಬೇಕಂದ್ರಲ್ಲ ಈ ಸಲ ನೀ ಪಾಯ್ಸನ್ ತಿನ್ನಿ ಅಂತ ತಿಳ್ಕೊ. ಅದು ಪಾಯ್ಸನ್ ಫಸ್ಟ್ 3 ಪಾಯ್ಸನ್ ಯಾರು ಫಸ್ಟ್ ಇರ್ತಾರಲ್ಲ ಅವ್ರು ಸೋತಂಗ. ಅದೇ ಒಟ್ಟ ಅದ್ರೊಳಗ ಪಾಯ್ಸನ್ ತಿನ್ಲಾರ್ದಂಗ ನಾವು ನೋಡ್ಕೊತ ತಿನ್ಬೇಕು. ಏನೇನು ಗೊತ್ತಾಗ್ತದೆ ನಮ್ಮ ಪಾಯ್ಸನ್ ಇದೇ ಹಿಡಿಯುತ್ತೆ. ಅದೇ ಮತ್ತ ರ್ಯಾಂಡಮ್ ಆಗಿ ಆಯ್ತು ನೋಡ್ತೀನಿ 3 ಪಾಯ್ಸನ್ಗಳು ನೀ ಸುಳ್ಳು ಆದಂದ್ರ ಸುಳ್ಸುಳಾಕ ಈ ಸಲ ಕ್ಯಾಮ್ರಾ ಮುಂದೆ ಹೇಳ್ತೀವಲ್ಲ ನಾ ಯಾವ್ದು ಅಂತೇಳಿ ಕ್ಯಾಮ್ರಾ ತೋರಿಸ್ಬೇಕು ನಾವು. ಕಣ್ಮುಚ್ಚಿ ನನ್ನ ಕೈಯಾಗ ಫೋನ್ ಕೊಡು, ನಂದು ಯಾವ್ದಾವ್ದು ಅಂತ ನಾ ಸೆಲೆಕ್ಟ್ ಮಾಡ್ತೀನಿ, ನೀ ಆ ಕಡೆ ತಿರುಗು. ನಿಂದು ನಾ ಈ ಕಡೆ ತಿರುಗ್ತೀನಿ, ನೀ ಸೆಲೆಕ್ಟ್ ಮಾಡು. ಓಕೆ. ಈಗ ಅದಕ್ಕೆ ಭಾಳ ತಿನ್ಲಾಕತ್ತ ತಂದಿದ್ದಿ, ನೀನು ನೆಟ್ಟರು ತಿಂದಿರಲಿಲ್ಲ, ಅವೇ ಉಳ್ದವ ಅವ್ರೇ ಆಟ ಆಡಕ್ಕೆ ಹೋಗ್ತಾರ. ತಿನ್ನಕ್ಕೆ ನೀ ಈಕೆ ಬಂದ ಆಟ ಆಡಕ್ಕೆ. ಆಕೆಗೆ ಖುಷಿ ಉಕ್ಕಿ ಹರಿದದ ಈಗ. ಚಲೋ ಚಲೋ ಇಟ್ಟು ಅಗಲಗಲ್ಲ ಇದ್ದು ನೋಡಿ ಎಲ್ಲ ತಿನ್ನೋಣ ಅಗಲಗಲ್ಲ. ಎಲ್ಲ ನೈಟ್ ತಿಂದ್ವಿ ನಾವು. ತಿಲ್ಲಕತ್ತದ ತಿಲ್ಲಾರ್ದ ಮತ್ತೇನು ಮಾಡ್ಬೇಕು. ಇನ್ನು ನೋಡ್ರಿ ನೆಲದ ಮೇಲೆ ಹೆಂಗೆ ಹಾಸಕತ್ತಾರ, ಸ್ವಲ್ಪ ಹೈಜೀನ್ ಇಲ್ಲ ಏನಿಲ್ಲ. ಎದ್ದು ಕಸ ಹೊಡಿಂಗ್ ಮನೆ ವರ್ಷಿನ ಹೈಜೀನ್ ಊರ್ದೆ ಎಲ್ಲ ಹೊರಗಿನ ತಿಂತಾನ, ಅವಾಗ ಹೈಜೀನ್ ಬೇಕು ಇರಲ್ಲ ನಿನಗ. ಮನೆ ಅಂತಂದ್ರೆ ಹೈಜೀನ್ ಭಾಳ. ಈ ಚಿಪ್ಸ್ ಮನೆ ಅದು ಚಿಪ್ಸ್ ಮನೆ ಅಂದಿಲ್ಲ, ಬಟ್ ನೆಲ ಅಂತಂತಿದ್ದಿಲ್ಲ, ನೆಲದ ಮೇಲೆ ಉಣ್ತಿದ್ರ ಆಗಿನ ಕಾಲ. ಹಿಂದಿನ ನಡೆಲ್ಲ ಬಿಡ್ತಾರ ನೋಡ್ರಿ. ಸುಮ್ಮನೆ ಯಾವ್ದೋ ಪ್ಲೇಟ್ನಾಗ ಇಟ್ಟು ಆಡ್ತಿದ್ಯಲ್ಲ. ಪ್ಲೇಟ್ ಬೇಡ, ಇದ್ರ ಮೇಲೆ ಚಂದ ಅನಿಸ್ತದೆ. ನಾ ಜಸ್ಟ್ ಈಗ ಕಸ ಹೊಡಿಗೆ ಮನೆ ವರ್ಷಿಂತವ ಏನಿಲ್ಲ. ಏನು ಸ್ವಲ್ಪ ಮಣ್ಣು ಹೋದ್ರೆ ಹೊಲಕ್ತು, ಅದೇ ಅಷ್ಟನ್ನು ಹೈಜೀನ್ ಆಗಿರ್ಬಾರ್ದು. ಈಗ ಅದೇ ತಿಂತೀನಿ ನೀವು. ಇಷ್ಟನ್ನೇ ನೀ 3 ಸೆಲೆಕ್ಟ್ ಮಾಡ್ತೀವಿ, ಇಷ್ಟು ನಾ 3 ಸೆಲೆಕ್ಟ್ ಮಾಡ್ತೀನಿ. ಭಾಳ ಆತದ. ನಾಳೆ ಆಗ್ಬೇಕು. 3 ಸೆಲೆಕ್ಟ್ ಮಾಡಿರ್ತೀವಿ. ಅವು 3 ಅವ್ರು ಸೆಲೆಕ್ಟ್ ಮಾಡಿದ್ದು ಬಿಟ್ಟು ನಾ ತಿನ್ಬೇಕು, ನಾ ಸೆಲೆಕ್ಟ್ ಮಾಡಿದ್ದು ಬಿಟ್ಟು ಅವ್ರು ತಿನ್ಬೇಕು. ಕೋಇನ್ಸಿಡೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ನಡೀತದೆ. ಅಂದ್ರೆ ಗೈಸ್ ಹೆಂಗ್ ಗೊತ್ತಾನ, ನಾವು ಕಣ್ಣು ಮುಚ್ಕೊಂಡಿರ್ಬೇಕು ಅವ್ರು ಸೆಲೆಕ್ಟ್ ಮಾಡೋರು. ಸದಾ ನಾ ಕಣ್ಣು ಮುಚ್ಕೊಂಡಿರ್ಬೇಕು. ಇಲ್ಲ ನೀ ಆ ಕಡೆ ಹೊಡ್ಬೇಕಪ್ಪ, ನಿನ್ ಮೇಲೆ ಅಂತ ಕೇಳಬೇಕು. ಒಟ್ಟ ಚೀಟಿಂಗ್ ಇಲ್ಲ. ಓಕೆ, ಸೆಲೆಕ್ಟ್ ಮಾಡ್ತೀನಿ ನಾನು ಇವಾಗ. ಫಸ್ಟ್ನೇದು ಇದು ಗೈಸ್, ನಾ ಸೆಲೆಕ್ಟ್ ಮಾಡಕತ್ತಿದ್ದು. ಸೆಕೆಂಡ್ನೇದು ಇದು, ಥರ್ಡ್ನೇದು ಇದು. ಫಸ್ಟ್ ಸೆಕೆಂಡ್ ಥರ್ಡ್. ಓಕೆ ಗೈಸ್, ಇವಾಗ ನಾನು 3 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 1 2 3 ಡನ್ ಗೈಸ್. ಬೈ. ನಾ ನಿಮ್ಗೆ ತೋರಿಸಿಲ್ಲ, ನಾನು ಗಾಯ್ಸಿಗೆ ತೋರಿಸಿಲ್ಲ. ನಾನು ನೆನಪಿಲ್ಲ ಗೈಸ್. ಇಷ್ಟರೊಳಗೆ ಇದು ಫಸ್ಟ್, ಸೆಕೆಂಡ್ ಥರ್ಡ್. ಅವ್ರು ನಾಲ್ಕು ಮೇಲೆ ಕೂತಾರ. ಈಗ ಹೊಳದ್ರಿ. ಇವಾಗ ಸ್ಟಾರ್ಟ್. ಫಸ್ಟ್ನೇದು ಯಾವಾಗ ತಿಂತೀರಿ ಅನ್ನೋದು ಹೇಳ್ರಿ ನೀವು. ತಗೋ. ಸೇಫ್ ಗೈಸ್, ಸೇಫ್ ಆದ್ರು. ಸೇಫ್. ನಾ ಯಾವತ್ತು ಹೋಗ್ತೀನಿ ಫಸ್ಟ್ನೇದು ನೋಡ್ತೀರಿ. ನೋಡ್ರಿ, ಫಸ್ಟ್ನೇ ನಾ ತಗೊಳ್ಳೋದು. ತಿನ್ನು. ಪಾಯ್ಸನ್ ಬೇಕಂದ್ರೆ ಆಮೇಲೆ ಕ್ಯಾಮ್ರಾ ನೋಡಿ, ಬೇಕಾದ್ರೆ ನಾ ಯಾವ್ದು ಸೆಲೆಕ್ಟ್ ಮಾಡಿದ್ದೆ ಅಂತ. ಅಂದ್ರೆ ಇದ್ರೊಳಗೆ 3 ತಲ 3 ನಾನೇ ತಿಂದೆ, 3 ತಿಂದಿ ತಿಳ್ಕೊ. ಸೆಕೆಂಡ್ ರೌಂಡ್. ಪಾಸ್. ಸೇಫ್. ಇವಾಗ ನನ್ನ ರೌಂಡ. ಇವಾಗ ನನ್ನ ಸರದಿ. ಸೇಫ್. ಫಸ್ಟಿಗೆ ಸೋಲ್ ಇರಬೇಕು, ನೆಕ್ಸ್ಟ್ ಟೈಮ್ ಎಲ್ಲ ಇಲ್ಲಿ ಈಗ ಅವ್ರ ರೌಂಡ್. ಸೇಫ್ ಗೈಸ್. ಇವಾಗ ನಾನು ಸರದಿ. ಇಷ್ಟರೊಳಗೆ ಅವ್ರು ಯಾವ್ಯಾವ ಪಾಯ್ಸನ್ ತೊಗೊಂಡ್ರೆ ನಿಮ್ಗೆ ಗೊತ್ತದ. ನಾ ಯಾವ್ಯಾವ ಪಾಯ್ಸನ್ ತೊಗೊಂಡು ನಿಮ್ಗೆ ಗೊತ್ತದ. ಇದ್ರ ಮೇಲೆ ಹಾಕಿರ್ತಾವೆ ನೋಡಿ ಸ್ಕ್ರೀನ್ಯಾಗ. ನಾನು ತೊಗೊಂಡು ಪಾಯ್ಸನ್ ತಿಂದಿನ ನಂದು, ಅವ್ರದ್ದು. ನಾನು ಇನ್ನೂ 3 ಪಾಯ್ಸನ್ಗಳು ಅಷ್ಟೇ ಅದಾವ. ಲೆಟ್ಸ್ ಸಿ. ಸೇಫ್. ನಿಮ್ದು ಸರದಿ. ಸೇಫ್. ಎಲ್ಲ ಸೇಫ್ ಯಾವಾಗದ್ರಲ್ಲಿ ಇವರು. ಹಿಂಗೆ ಸೇಫ್ ನೋಡಿ ತಿನ್ಬೇಕಪ್ಪ. ನೋಡಿ ತಿನ್ಬೇಕು ಅಂದ್ರೆ ನೋಡಿ ಏನ ಅಂತ ಹೇಳ. ನೋಡಿ ಅಲ್ಲಪ್ಪ, ನಾನು ಗೆಸ್ ಪ್ರಕಾರ ತಿನ್ನಕತ್ತೀನಿ. ನಿಮ್ ಮಾಡಕ್ಕೆ ಸೋತಂಡು ಸ್ವೀಟಿ ಇರು. 2 ಅದಾವ ಇನ್ನ ಪಾಯ್ಸನ್. ನನ್ನ 3 ಅದಾವ ನೋಡಿ ಗೈಸ್. ಇಷ್ಟನ್ಯಾಗ ಇವಾಗ ನಾ ತಗೊಳ್ತಾ ಇರೋದು ಸೇಫ್. ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ನೋಡ್ಬೇಕು ನಾವು ತೊಗೊಂಡಾಗ. ಅದೇ ನೋಡ್ತಿರ್ತಾರ. ಸೇಫ್.
ಸೆಲೆಕ್ಟ್ ಮಾಡಿದ್ದೆ ಮಾಡಿ ನೀನು ಮತ್ತೆ ಯಾರಿಗೂ ಗೊತ್ತು ಕೋಇನ್ಸಿಡೆಂಟಾಗಿ ಆದರೂ ಆಗ್ಬೋದು ಅದು. ಇವಾಗ ಗೈಸ್ ನನ್ನ ಸರದಿ. ಈ ಕ್ಯೂರಿಯಾಸಿಟಿ ಆಗದ ಆಟ. ಅವ್ರು 3 ಅದ, ನಾನು 2 ಅದ, 5 ತಿನ್ಬಾರ್ದಲ್ಲ ಅವು. ಸೇಫ್. ಅಯ್ಯಪ್ಪು 1 2 3 4 5 6 7 8 9 ಅವನು. ನಾನು 2 ಅಂದ್ರೆ ಇನ್ನು 3 5 ಅದಾವ. ಇದ್ರ ಬರೀ 4 ಸೇಫ್ ಅದಾವ. ಅಯ್ಯಪ್ಪು ಕಷ್ಟ ಆಯ್ತಪ್ಪ ಇದು. ಗೈಸ್ ಐ ಥಿಂಕ್ ದೊಡ್ಡ ಫಸ್ಟ್ ಹೋಗ್ತಾನೆ ಮಾತಾಡಕ್ಕೆ ಉಗ್ರನೇ ಮಾಡಿರ್ಬೋದು ಅವರು. ತಡ್ರಿ ನಾ ಇದು ತಗೋತೀನಿ. ನಿಮ್ಮ ಸರ್ದಿ ಸೇಫ್. ಅವ್ರನ್ನೂ ಒಂದು ಪ್ರೆಸೆಂಟ್ ತಿಂದಿಲ್ಲ, ನಾವು ಒಂದು ಪ್ರೆಸೆಂಟ್ ತಿಂದೀನಿ ಇವಾಗ. ಇಷ್ಟೇ ಉಳ್ದಾವ ಈಗ. ಇದ್ರೊಳಗೆ 5 ಅದಾವಲ್ಲ ಫೈಸನ್ ಅದಾವ. ಅಂದ್ರೆ ನನಗೆ 3 ಸೇಪ್ ನನಗೆ ತೊಗೊಂಡಿನಿ. ಒಂದೇ ಸೇಪ್ ಅದ ಇದ್ರೊಳಗೆ. ನೋಡ್ರಿ ಯಾವ ತಗೋತಾರ ನಾವು. ಸೇಪ್ ಏ ಆಟ ನಮಗಿತ್ತು. ಯಾಕೆ ನೀ ತಿಂದು 2 ಪಾಯ್ಸನ್ 3 2 ಒಂದು ತಿಂದಿಯಲ್ಲ, ಇನ್ನ 2 ತಿಂದಿ ಅಂದ್ರೆ ನೀ ಸ್ವತಃ ನೀವು 5 ಅದಾವ. 5 ಪಾಯ್ಸನ್ ಅದಾವ. ನೀನು 5 ಪಾಯ್ಸನ್ ಇರ್ಲಕ್ಕ. ನೀ ಫಸ್ಟ್ ಪಾಯ್ಸನ್ ಮುಗಿತಾರೆ, ನನ್ನ ಫಸ್ಟ್ ಪಾಯ್ಸನ್ ಮುಗಿತಾರೆ ನೋಡ್ಬೇಕಲ್ಲ. ನೀನು 2 ಪಾಯ್ಸನ್ ಯಾವ ನನಗೆ ಗೊತ್ತದ. ನಂಗೆ ಗೊತ್ತಿದ್ರೆ ತಗೋ. ನೀನು ಬಿಟ್ಟು ನಾ ತೊಗೋತೀನಿ ನೋಡ. ನಾನು ತೊಗೋಬೇಕಾತನ. ನನ್ನ ಯಾವ ನೀನು ಗೊತ್ತ, ನಿನ್ನ ಯಾವ ನನಗೆ ಗೊತ್ತದ. 2 5 ಅದ್ರಾಗ. ಏನು ತಗೋರಿ ಸಾದಾ. 1 2 3 4 5 ಪಾಯ್ಸನ್ ಇದಾವಿಲ್ಲ. ಅದ್ರಾಗ 3 ಪೈಸೆ ನಾನು, 2 ಪೈಸೆ ನೀನು, 3 ಯಾವ ನಾನು ನನಗೆ ಗೊತ್ತಾಗ್ಯದ. ಬಿಟ್ಟು ತಗೋಬೇಕು. ಯಾಕಂದ್ರೆ ಸಾಧ್ಯ 2 ಒಂದು ತಗೋಬೇಕು ನೀವು. ನೀನು ಬಿಟ್ಟು ಅಂದ್ರೆ ಆಟ ಲಾಸ್ಟ್ ತಾನೆ ಯಾರ್ದು ಗೆಲ್ತದ ನೀನೇ ಗೆಲ್ತದಿ. ಲಾಸ್ಟ್ ತನಕ ನೋಡಮ್ಮಲ್ಲ. ನಿನ್ನೂ ಬಿಟ್ಟು ಕಿಶನ್ ನಂದ್ರದಾಗ ತಗೋ. ಯಾವ 2 ಅಂತ ಪಾಯ್ಸನ್ ತಿಂತೀವಿ, ಯಾವ್ದು ತಿರು ಪಾಯ್ಸನ್ ತಗೋಕೀಗ. ನಿಂದು ಯಾವತ್ತರ ಗೊತ್ತಾಯ್ತು. ಈಗ ನೀನು 1 2 3 ಇಲ್ಲ ಅನ್ಪಡ ಅಲ್ಲ, ಅವಾಗೆ ಗೊತ್ತಾಗ್ಯದ. ಯಾರಿಗೆ ನನಗೆ ಗೊತ್ತಾಗಿದ್ದಿಲ್ಲ. ಗೊತ್ತಾಗಿಲ್ಲ. ಹೌದೌದು ನನಗಿದೆ. ಒಟ್ಟು ನೀವೇ ತಿಂದ್ಬಿಡ್ರಿ. ಕಡಿಗೆ ಅವ್ರಿಗೆ ನಾವು ಫಸ್ಟ್ ಒಂದು ಪೈಸಾ ನಾ ತಿಂದಿನಿ ತಲೆಗೆ ಸೋತೆ, ಇಲ್ಲಾಂದ್ರೆ ಸೋಲ್ತಿರ್ಲಿಲ್ಲ. ನಾ ಹೆಂಗ್ ತಿಂದೆ ನೀ ನೋಡಿರ್ಬೇಕು ಅನಿಸ್ತದ. 3 ಪಾಯ್ಸನ್ ಕೊನೆ ತನಕ ಇಟ್ಟಿನ. ನೋಡಿನಿ ನಾ ಹೆಂಗ್ ಹೊಳಿನಪ್ಪ. ಅಂದ್ರೆ ಮಜಾ ಆಯ್ತು ನಿಜ ಹೇಳ್ಬೇಕಂದ್ರೆ. ಇದು ಪಾಯ್ಸನ್ ಯಾವ್ದು ಇರ್ತೋ ಅನ್ನೋ ಗೊತ್ತಾಗಲ್ಲ. ನಮ್ಮ ಎಂಗೇಜ್ಮೆಂಟ್ ಹೆಂಗ್ ಬಂದಿದ್ದ ಹಂಗೆ ಕೂತಾಡಿ ಗಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತಲೆಗೆ ಮೆಂತಿ ಹಚ್ಕೊಂಡೆ ನಾನು. ಹೆಂಗೆ ಕಾಣತ್ತೆ ಗೊತ್ತಾನ, ಹುಚ್ಚಿ ಥರ. ಹೌದಾ ಗಾಯ್ಸ್, ನಾ ಹುಚ್ಚಿ ಥರ ಕಾಣಕತ್ತೀನಿ. ಯಾರಲ್ಲ ಅವಳು ಹುಡುಗಿ ದೇವ್ ಥರ ಅವಳೆ ಹುಚ್ಚಿ ಥರ ಕಾಣತ್ತೆ ಅಲ್ಲಿ ಕಾಮೆಂಟ್ ಆಗಿರಿ. ನಾವು ತಲೆಗೆ ಒಂದು ಸ್ವಲ್ಪ ಮೆಂದಿ ಹಚ್ಕೊಂಡು ಇಲ್ಲಿ ಕ್ಲಿಪ್ ಇಟ್ಟಿನಿ ಗೈಸ್. ಅದಕ್ಕೆ ಈಗ ಸ್ನಾನ ಮಾಡ್ತೀನಿ ನಾವು. ಅದ್ರ ನೀನು ಲೈಟ್ ಹಚ್ಬೇಕಂತ ಮಾಡಿದ್ದು ನಾನೇ ಹಚ್ಚಂದ್ರೆ ಅವರು ಮತ್ತೆ ನಾನು ಮಕ್ಕೊಂಡು ಬಿಟ್ಟಿದ್ದೀನಿ ನೆನಪಾರಿ. ಸೊ ಹಂಗಾಗಿ ಬೆಳಗ್ಗೆ ದವ್ರೆ ಹಚ್ಕೊಂಡ್ರೆ ಕೇಳದೆ ಬೇಡ ಅಂತ ಹೇಳಿದ್ದಾರೆ. ಓಕೆ ಗೈಸ್, ನಮ್ಮ ವಿಡಿಯೋ ಯಾವ ಥರ ಅನ್ನೋದು ಕಮೆಂಟ್ ಮಾಡಿರಿ. ನಮ್ಮ ಮೇಡಮ್ ಅವರು ಏನೋ ಒಂದು ಗೇಮ್ ಅಂತ ಹೇಳಕ್ಕೆ ಅಂದಕ್ಕೆ ಕೊಟ್ಟಿರೋದು ಗೇಮ. ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಏನು ಮಾಡ್ತೀನಿ. ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ನೀವು ಕೂಡ ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿ ಅಂದ್ರೆ ಇಲ್ಲಾಂದ್ರೆ ಸಿಸ್ಟರ್ ಇಲ್ಲಾಂದ್ರೆ ನಿಮ್ಮ ಹುಡುಗಿ ಜೊತೆ ಗೇಮ್ ಆಡ್ರಿ, ಒಂದ್ಸರ್ತಿ ಮಜಾ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಾಗ ಬಂದು ನಮಗೆ ಖುಷಿ ವಿಷಯ ಅದ ಗೈಸ್. ಏನಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಓಕೆ ಗೈಸ್, ಮತ್ತೆ ನಾಳೆ ನೋಡಿ ಶಿವಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಬಾಯ್ ಬಾಯ್. ಅಷ್ಟೇ.